ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಆ್ಯಕ್ಚುಲಿ ಇದು ಮಿನಿ ವ್ಲಾಗ್ ಅಂತ ನಾನು ಶೇರ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ಲಾಂಗ್ ವಿಡಿಯೋ ಇಲ್ಲ, ಇದು ತುಂಬ ಲಾಂಗ್ ಆದಾದಮೇಲೆ ವಿಡಿಯೋ ಶೇರ್ ಮಾಡ್ತಾಯಿದ್ದೀನಿ. ಎನಿವೇ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಆಫ್ಟರ್ ಲಾಂಗ್ ಟೈಮಲ್ಲಿ ನಾವು ಹೋಗ್ತಾ ಇರೋದು. ಕೇಳ್ಬೋದು ಮಕ್ಕಳೆಲ್ಲಿ ಅಂಥೇಳಿ. ಮಕ್ಕಳೆಲ್ಲ ಅಕ್ಕನ ಮನೆಗೆ ಹೋಗಿದ್ದಾರೆ. 3 days ಆಯಿತು. ಸೊ ಅವರೆಲ್ಲ ಹೋದ್ಮೇಲೆ ಮನೆ ಫುಲ್ಲು ಡೀಪ್ ಕ್ಲೀನ್ ಮಾಡಿ ನಾನು ಮತ್ತು ನನ್ನ ಹಸ್ಬೆಂಡ್ ಬಂದು ಇಬ್ಬರೇ ಇರೋದು. ಸೊ ಹಾಗಾಗಿ ಟ್ಯೂಸ್ಡೇ ಇತ್ತು, ಬೆಟ್ಟಕ್ಕೆ ಹೋಗದೆ ಸುಮಾರು ಟೈಮ್ ಆಯಿತು. ಅವರು ಇನ್ನೇನು ಡ್ಯೂಟಿ ಹೊರಡೋ ಟೈಮು. ಹಾಗಾಗಿ ಬೆಟ್ಟಕ್ಕೆ ಹೋಗ್ಬರೋಣ ಅಂತೇಳಿ ಡಿಸೈಡ್ ಮಾಡಿ ಬೆಳಿಗ್ಗೆನೇ ಪೂಜೆ ಮಾಡಿ ತಿಂಡಿ ಮಾಡಿಲ್ಲ. ಸೊ ರೆಡಿ ಆಗಿಬಿಟ್ಟು ಹೊರಟ್ವಿ. ಆನ್ ದ ವೇ ಬರಬೇಕಾದ್ರೆ ಹೊಸ ಹೋಟೆಲ್ ಇದು ಕಸ್ತೂರಿ ನಿವಾಸ, ಚಾಮುಂಡಿ ಬೆಟ್ಟ ಸೌತ್ ಮಿಲ್ಸಲ್ಲಿ 4-5 ಪೂರಿ ಪೂರಿ ಅದಷ್ಟು ನನ್ನ ಹಸ್ಬೆಂಡ್ ಹೋಳಿಗೆ ಊಟ ಚೆನ್ನಾಗಿತ್ತು. ಅಲ್ಲಿಂದ ಸ್ವೀಟ್ ಐಟಮ್ 2-3 ಕೊಟ್ಟಿದ್ರು. ಸೊ ಜಾಸ್ತಿ ಏನು ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ. ಹಾಗಾಗಿ ಮಿನಿ ವ್ಲಾಗ್ ಅಂತಲೇ ಹೇಳ್ಬೋದು. ಸೊ ಸಮ್ಮರ್ ಡೇಸ್ ಆಗಿರೋದ್ರಿಂದ ನಾವು ಅಂದ್ಕೊಂಡು 2 o'clock 3 o'clock ಹೋದರೆ 3:30 ಓಪನ್, ಮಧ್ಯಾಹ್ನ 2 o'clock ಕ್ಲೋಸ್ ಮಾಡ್ತಾರೆ. ಸೊ ನೋಡ್ತಾ ಇರ್ಬೋದು, ಮಧ್ಯಾಹ್ನ ಮೇಲೆ ಹೋದರೆ ಸ್ವಲ್ಪ ರಶ್ ಕಮ್ಮಿ ಇರುತ್ತೆ ಅಂದ್ಕೊಂಡೆ. ಬಟ್ ನೋಡ್ತಾ ಇರ್ಬೋದು ಫುಲ್ಲು ರಶ್ಶು. ಕೌಂಟ್ರಲ್ಲಂತೂ 200 ಟಿಕೆಟು, 500 ಟಿಕೆಟು, 50 rupees ಟಿಕೆಟು. ನಾನು 200 ಟಿಕೆಟ್ ತೊಗೊಂಡೆ. ಆ್ಯಕ್ಚುಲಿ ಏನಂದರೆ ಆ ಲೈನಲ್ಲಿ ಹೋಗೋಕ್ಕಲ್ಲ. ಇನ್ ಬಿಟ್ವೀನ್ ಸಂಜೆ ನನ್ನ ಹಸ್ಬೆಂಡ್ ಮತ್ತು ಊರಿಗೆ ಹೋಗಬೇಕು. ಹಾಗಾಗಿ ಲೇಟ್ ಆಗುತ್ತೆ ಅಂತ ಹೇಳಿ ನಾನು 200 rupees ಟಿಕೆಟ್ ತೊಗೊಂಡೆ. 200 rupees ಟಿಕೆಟ್ ತೊಗೊಂಡ್ರು ನಾನು ಅರೌಂಡ್ 1 hour ಏನೋ 1.5 hour ಏನೋ ವೆಯ್ಟ್ ಮಾಡಿದ್ವಿ. ಸೊ ಅಷ್ಟು ರಶ್ ಇರುತ್ತೆ. ಸೊ ಮಧ್ಯಾಹ್ನ ಸೊ ಈಗ ಕ್ಲೋಸಿಂಗ್ ಟೈಮ್ ಇಲ್ಲ ಅಂತ, ಸಮ್ಮರ್ ಡೇಸ್ ಆಗಿರೋದ್ರಿಂದ. ಇಲ್ಲದ್ರೆ 1:30 1:45ಗೆ ಕ್ಲೋಸ್ ಮಾಡಿದ್ರೆ 3:30ಗೆ ಓಪನ್ ಮಾಡುವಂಥದ್ದು. ಸೊ ಈಗ ಅದನ್ನು ಇದು ಮಾಡಿದ್ದಾರೆ. ಇಲ್ಲಾಂದರೆ ನಾನು ಅಂದ್ಕೊಳ್ತಾ ಇದ್ವಿ. ಸೊ ನಾವು ಹೋಗಿರೋದೇ ಅದೇ ಟೈಮಲ್ಲಿ 2 o'clock ಅಷ್ಟೊತ್ತಿಗೆ ಅಂದರೆ ಲೈನಲ್ಲಿ ಫಸ್ಟ್ ಇರ್ತೀವಿ. ಸೊ ಆರಾಮ್ಸೆ ದರ್ಶನ ಮಾಡ್ಕೋಬೋದು ಅಂತ. ದರ್ಶನ ಅಂದರೆ ಫುಲ್ಲು ಹೆವಿ ರಶ್ ಇತ್ತು. ಹಾಗಾಗಿ ಡೈರೆಕ್ಟ್ ಎಂಟ್ರಿ ಟಿಕೆಟ್ ಎಂಟ್ರಿ ಟಿಕೆಟ್ ಇದೆ. ಅದು ಡೈರೆಕ್ಟಾಗಿ 500 ಎದುರುಗಡೆ ಗೇಟ್ ಡೈರೆಕ್ಟ್ ಇಲ್ಲೇ ಸ್ವಲ್ಪ ಇಲ್ಲಿ ದೇವಸ್ಥಾನ ಹತ್ರ ಹೊರತು ಸ್ವಲ್ಪ 45 minutes ವೆಯ್ಟ್ ಮಾಡ್ತೀವಿ. ಯಾಕಂದರೆ ಅನ್ನ ಸಂತರ್ಪಣೆ ದಿನ ಪೂಜೆ ಆಗ್ತಾಯಿತ್ತು. ಅದರ್ವೈಸ್ 200 ಟಿಕೆಟ್ ತೊಗೊಂಡು ನೀಟಾಗಿ ಪೂಜೆ ಮಾಡಿಕೊಂಡು, ಹಾಗೆ ನಾನು ಸ್ಯಾರಿ ಬಿಸ್ನೆಸ್ ಮಾಡ್ತಾಯಿದ್ನಲ್ಲ. ಸೊ ಅದ್ರದ್ದು ಒಂದಿಷ್ಟು ಹರಕೆಗಳಿತ್ತು. ಸೊ ಹಾಕೋಕ್ಕಾಗ್ತಿರಲಿಲ್ಲ, ಅದನ್ನೆಲ್ಲ ಹಾಕ್ಕೊಂಡು ಹಾಗೆ ಮನೇಲಿ ಸಾಕಾಗಿತ್ತು. ಕುಂಕುಮಾರ್ಚನೆ ಪ್ರಸಾದ. ಸೊ ಕುಂಕುಮಾರ್ಚನೆ ಪ್ರಸಾದ ಸುಮಾರು ಜನ ಕೇಳ್ತಾರೆ, ನೀವು ಯಾವ ಕುಂಕುಮ ಇಡ್ತೀರಾ ಅಂತ. ನಾನು ಪೂಜೆ ಮಾಡಬೇಕಾದ್ರೆ ಪೂಜೆ ಮಾಡಿದಾಗ ವೀಡಿಯೋ ಹಾಕ್ತೀನಲ್ಲ, ನೀವು ಯಾವ ಕುಂಕುಮ ಇಟ್ಕೊಳ್ತೀರ ಅಂತ. ನಾನು ಒಂದು ಚಾಮುಂಡೇಶ್ವರಿ ಕುಂಕುಮ ಒಂದು ಇಟ್ಟಿರ್ತೀನಿ. ಅದರೊಟ್ಟಿಗೆ ನಾನು ಏನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕುಂಕುಮಾರ್ಚನೆ ಮಾಡಿ, ಸೊ ಅದೆರಡನ್ನೂ ಮಿಕ್ಸ್ ಮಾಡಿ ಇಟ್ಕೊಳ್ಳುವಂಥದ್ದು. ಸೊ ಡೈಲಿ ಬೇಸಿಸಲ್ಲಿ ಅದನ್ನೇ ಇಟ್ಕೊಳ್ಳೋದು. ಇದಿಷ್ಟು ನನ್ನ ಚಾಮುಂಡಿ ತಾಯಿಯ ದರ್ಶನದ ವಿಡಿಯೋ ಆಗಿತ್ತು. ಆ್ಯಕ್ಚುಲಿ ಇದು ನನಗೋಸ್ಕರಕ್ಕಿಂತ ನನ್ನ ಬಾಸ್ಗೋಸ್ಕರ ಮಾಡಿದ್ದು. ಅವ್ರಿಗೆ ಆ್ಯನಿವರ್ಸರಿದು ಹ್ಯಾಪಿ ಆ್ಯನಿವರ್ಸರಿ ಬಿಕಾಸ್ ಅವ್ರು ಆದಷ್ಟು ಬೇಗ ಆಚೆ ಬರಲಿ ಅಂತ ಹೇಳಿ ಆ ಚಾಮುಂಡಿ ತಾಯಿನ ಕೇಳ್ಕೊಂಡ್ರೆ. ನಮಗೋಸ್ಕರ ನಾನು ಏನೂ ಕೇಳ್ಕೊಂಡಿಲ್ಲ. ಸೊ ಅವ್ರಿಗೋಸ್ಕರ ಅಷ್ಟೇ ಒಂದಿಷ್ಟು ಸ್ಯಾರಿದು ಒಂದಿಷ್ಟು ಇತ್ತು, ಅದನ್ನು ಎತ್ತಿಟ್ಟಿದೆ. ಸೊ ಅದಷ್ಟನ್ನು ಹಾಕಿ ಬರಬೇಕಿತ್ತು. ಇಷ್ಟು ರಶಲ್ಲಿ ನನ್ನ ಹೆಂಡತಿ ಎಲ್ಲ ಕಳೆದೋಗ್ಬಿಡ್ತಾಳೆ ಅಂತ ಕರ್ಕೊಂಡು ಹೋಗ್ತಿದ್ದಾರೆ. ಸೊ ಸುಮಾರು ಜನ ಕೇಳ್ತಾಯಿದ್ರು. ಲಾಸ್ಟ್ ವೀಡಿಯೋ ಹಾಕಿದಾಗ ಇನ್ಸ್ಟಾಗ್ರಾಮಲ್ಲಿ ನಿನ್ನೆ ಇದೇ ವೀಡಿಯೋ ಎಡಿಟ್ ಮಾಡಿ ಹಾಕಿದಾಗ, ನಿಮ್ಮದು ಮದುವೆ ಆಗಿ ಎಷ್ಟು ವರ್ಷ ಆಯಿತು, ಮಕ್ಕಳಿಲ್ವಾ ಅಂತ ಯಾರೋ ಕೇಳಿದ್ರು. ಒಂದು ಮಗುನೂ ಇದೆ, ಮದುವೆ ಆಗಿ 10 ವರ್ಷವೂ ಆಗಿದೆ. ಸೊ ಇರುತ್ತೆ ಕಿತ್ತಾಟ ಜಗಳ, ಅದ್ರ ಮಧ್ಯೆ ಪ್ರೀತಿನೂ ಇರುತ್ತೆ. ಸೊ ಸಂಜೆ ನಮ್ಮ ಮನೆಯವರು ಊರಿಗೆ ಹೋದರು. ನಾನು ಹೋಗಬೇಕಿತ್ತು, ಆಗಲಿಲ್ಲ. ಸ್ವಲ್ಪ ಸ್ಯಾರಿಗಳ ಆರ್ಡ್ರಸ್ ಎಲ್ಲ ಜಾಸ್ತಿ ಇತ್ತು. ಸೊ ಇದಿಷ್ಟು ನನ್ನ ಇವತ್ತಿನ ವೀಡಿಯೋ ಆಗುತ್ತೆ. ಥ್ಯಾಂಕ್ ಯು.